ಐವರಗಾಂತೆ ಎನಿಸಿರೆ ಚೇತೆ ತಳೆದ ಪರಿಭವ ಸವಿಸಿದ ಜೀವ ತಳೆದ ಪರಿಭವ ಸವಿಸಿದ ಜೀವ ಸರ್ವೇಶ ಕೊಡುಚಿರ ವಿಭವ ಸರ್ವೇಶ ಕೊಡುಚಿರ ವಿಭವ ಜ್ವಲಿಸುವುದೇ ನಾವರೆತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದೇ ನಾವರೆತ ಜ್ವಲಿಸುವುದೇ ನಾವರೆತ ಜ್ವಲಿಸುವುದೇ ನಾವರೆತ ಹೇ ಕೃಷ್ಣ, ದೀನ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗತಿ? ಆತ್ಮೀಯ ಸಜ್ಜನಿಂದ ಪರಿಚಯಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಸುಖವಾದರೆ ಹೆಚ್ಚು ಹೆಚ್ಚಿನ ಅಪಮಾನ. ಛೇದಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಇಷ್ಟೊಂದು ಚಿಂತಾಮತ್ತಳಾಗಿರುವಳು. ಕಾಂತೆ ಸಂತೆ ವರದಿಗಳಿಗೆ ವರವರಮಯಾಗಿ ಕಾಂತೆ ಸಂತೆ ವರದಿಗಳಿಗೆ ವರವರಮಯಾಗಿ ಪತ್ಪಲ್ಯಾಗಿ ನೀನು ಪತ್ಪಲ್ಯಾಗಿ ನೀನು ಚಂದ ಚಂದೆಯಿಂದ ಚಂದ ಚಂದೆಯಿಂದ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ಭಾಗ್ಯದಿಂದ ಆಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುವುದು. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಆಕೆ ಪರರನ್ನು ಆಶ್ರಯಿಸಬೇಕು. ಛೇದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕ ದೃಷ್ಟಿಸಿರುವೆ? ಸ್ತ್ರೀಯರ ಪರಾಧೀನವು ನಮ್ಮ ಸಮಾಜದ ಭಗವದ್ರೂಪಿಗಳಾದ ಋಷಿಗಳ ಆಜ್ಞೆ. ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ಲಿ ಪಣವಾಗದೆ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಹೆಣ್ಣುಪತಿಗಳನ್ನು. ಹಣ್ಣನ್ನು ಮಾಡಿದ ಒಂದು ವಿವೇಕದಿಂದ ಸಾಯೋದನ್ನು ಕಾದಿಟ್ಟಿದ್ದಲ್ಲ. ಈ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಆಗಿದ್ದು. ಈ ದಿನ ಚಿಂತೆಗೆ ಕಾರಣವೇನು? ತಿಳಿಸುವೆನು. ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದರೂ ಏನು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ಹಾಗಾದ್ರೆ ಹೇಳುನು ಕೇಳಿ. ಇಂದು ಹಸ್ನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನ ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಸಂಧಿಯ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು? ಆಗ್ಲಾದರೂ ಈ ನಿನ್ನ ಬಿಚ್ಚಿದ ಮನೆಯನ್ನು ಕಟ್ಟುವೆ ಎಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ವಿಲಾಸಗಳಿಂದ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದೆ. ಅದಿರಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮನೆಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮನೆಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ ಪಾಪು.
ಒಳ್ಳೆ ಚಮತ್ಕಾರ ಉತ್ತರವನ್ನು ಕೊಟ್ಟಿದೆ. ಇನ್ನು ನಮ್ಮ ಸಂಗಡ ಕದನದಲ್ಲಿ ನಿನ್ನ ಚತುರ್ದಿಯನ್ನು ಮುಗಿಸಿ ಭಾವಿಸಿದೆ. ಪ್ರಾಣೇಶ್ವರ ಚೆಲ್ಲುತ್ತಾ ಪ್ರಾಣೇಶ್ವರ ಈಗಲ್ಲ ಚೆಲ್ಲುತ್ತಾ ನೆನಪಿರುವುದೇ ಹಿಂದೊಂದು ದಿನ ಈ ನನ್ನ ಬಿಚ್ಚದ ಕೇಶರಾಶಿಯನ್ನು ಕಂಡು ಗುರುಕುಲ ಅಂತ ಕಾಲರಾತ್ರಿಯನ್ನು ಸಂಬೋಧಿಸಿದ್ರೆ ಮತ್ತು ಇನ್ನು ಏನೇನಿಲ್ಲವೇ ಹೇಳುವುದು ಮಾತ್ರವಲ್ಲ ಹೇಳದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ನಾವು ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದನ್ನು ಕೇಳಿಸಬೇಡದೇಳಿ. ಈಗ ನಾನು ಯಾರ ಆಜ್ಞಾಧಾರಕನು ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪವನ್ನು ತೊಡಗಲಿ. ನಾನು ಮಾತ್ರ ಬಹು ಆತುರದಿಂದ ಯುದ್ಧವನ್ನೇ ಪ್ರವೇಶಿಸುವೆನು. ಧರ್ಮ ಪ್ರಯಾಣದ ಯದುಷ್ಟರು ದುರ್ಯೋಧನ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ ನೋಡಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಬೇರೆ ಸತ್ತರಲ್ಲ ಅಣ್ಣ. ಪಾರ್ಥ, ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ನಮಗೆ ತೋರುತ್ತಿರುವುದು. ಹಿಂದೆ ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನಾದ ಭೀಮನ ಕೋಪವನ್ನು ಶಮನ ಮಾಡಲು ನನಗೊಂದು ಸಾರಿ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಶಾಂತನಾಗೋ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವರು? ಏಕೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಕೊಡ್ತಿಲ್ವೇ?
ಸರಿಯಾಗಿ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನ್ನನ್ನು ಮಾತನ್ನು ತಿಳಿಸಬೇಕೆಂದು ಬಯಸಿದೆ. ನಕುಲ ಸಹದೇವರು ಸುಮ್ಮನಿರಬಹುದು, ಆದರೆ ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸದಾಸರು ಖಂಡ ಮನೆ ಬಾಯಲ್ಲಿ ಭಿಕ್ಷೆ ಬೇಡರು. ಪಾಂಡು ರಾಜನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸರಿಯಾಗಿ ಕಾಣಬಹುದು. ನನಗೆ ಇನ್ನೊಂದು ಗಳಿಗೆಯು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ, ಅರ್ಜುನನ ಅನುಮತಿಯನ್ನಾಗಲಿ ಯಾರ ಅಪೇಕ್ಷೆಯೂ ಇಲ್ಲ. ನಾನು ಮತ್ತು ನನ್ನ ಕಲೆ ಕುರುಕುಲವನ್ನು ನಾಶ ಮಾಡಬಹುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪನೆ ತೊಡಗಲಿ. ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡಲು ನನಗೆ ಅಸಾಧ್ಯವೇ ಸಹೋದರ. ಶಾಂತನಾಗು, ಶಾಂತ. ನಿನ್ನ ಕೋಪವನ್ನು ಶಮನ ಮಾಡಲು ನನಗೊಂದು ಸಾರಿ ಅಸಾಧ್ಯವಾಗುತ್ತದೆ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜರು ನಮ್ಮೆಲ್ಲರ ಹಿರಿಯವರು. ಆತನು ಹೇಳಿದಂತೆ ನಡೆದುಕೊಳ್ಳಬೇಕು. ಸಮಯ ವಿಜಯ ಕರುಣೆ
ಸಮಯವಿದೆಂದರಿತೆಯ ಅರುಣಿ ಏತಕ್ಕೆ ಈ ದೂರವೋ? ಪಾಂಚಾಲಿ, ಇದಕ್ಕೇನು ಹೇಳಿವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧವು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ಬಲ್ಲೆಯ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದ್ದೆ, ಆದರೆ ಮುಂದಿನ ವಿಚಾರಕ್ಕೆ ನಾವು ದುಃಖಿಸಬೇಕಾಗುತ್ತದೆ. ಆದುದರಿಂದಲೇ ನಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ರಾಜೇಂದ್ರ, ಹಿಂದೆ ದೌಮ್ಯನ ಸಂದೇಹ ಕಳಿಸಿ ಆ ದುರ್ಯೋಧನಿಂದ ಅಪಮಾನ ಹೊಂದಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿ ಕೋಲಾಹಲ? ಅರ್ಜುನ, ನಾನಿನ್ನೂ ಹೋಗುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಶಾಂತರಾಗಿ ಯದುಪತಿ ನಮ್ಮನ್ನು ನೋಡೋದಕ್ತಾ ಇತ್ತಲೇ ಬರ್ತಿರುವರು. ಅಣ್ಣ ತಂಗಿ, ಪರಮಾತ್ಮ, ಪಾಂಡು ಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವಾ? ಧರ್ಮನಂದನ, ನಿಮಗೆ ಮಂಗಳವಾಗಲಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು ಪರಮಾತ್ಮ? ಓದವನಾರು ಕೃಷ್ಣನಲ್ಲವೇ? ರಾಜ್ಯಸಭೆಯಲ್ಲಿ ಸಂಧಿಯ ಪ್ರಸ್ತಾಪ ನಡೆಯುತ್ತೆ ಪರಮಾತ್ಮ. ಎಲ್ಲವೂ ತಕ್ಕ ರೀತಿಯಂತೆ ನಡೆಯಿತು ಧರ್ಮನಂದನ. ಸಂಧಿ ವಿಚಾರ ನಡೆಯುತ್ತೆ ಪರಮಾತ್ಮ. ಓಹೋ, ಪಾಂಚಾಲಿ, ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆ ಅವರು ಮಾಡಿರಲಿ. ನನಗೆ ತಗಿದನ್ನು ನಾನು ಮಾಡುವೆನು. ಶಾಂತರಾಗಿ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮಗೇಶಲ್ಲಿ ನನ್ನ ತಾಳ್ಮೆಯೇ ಮುಗಿ ಹೋಗುತ್ತದೆ. ಯದುಪತಿ, ರಾಜ್ಯಸಭೆಯಲ್ಲಿ ಏನೇ ನಡೀತು ಯದುಪತಿ? ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು ಧರ್ಮನಂದನ. ನಾನಿಲ್ಲಿ ಯದುಪತಿ, ನಿನ್ನ ಸಮಸ್ಯೆ ಮಾತು ನನಗಿಲ್ಲಿ ಒಪ್ಪದು. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳು ಸಂಧಿ ಐತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನೀನಿತು ನಿನ್ನ ಅಭಿಮತ ಅಜ್ಞಾತವಾಸದಲ್ಲಿ ಅರ್ಜುನನಿಗೆ ಬರೆಯನ್ನು ಕಳಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ಕೈವರಿಗೂ ಸೀಮೆ ನುಡಿಸಲು ಈ ಪಾಂಡುಪುರಕ್ಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾಯನ ಏಕೆ? ಸ್ವಲ್ಪ ಸಮಾಧಾನ ತೆಗೆದುಕೋ. ಇದು ಹೆಚ್ಚಿಗೆ ನಿನಗೆ ಸಂಬಂಧಪಟ್ಟ ವಿಷಯವೆಂದು ನಾನು ಆಗಲೇ ತಿಳಿಸಲಿಲ್ಲವೇ? ಸ್ವಾಭಿಮಾನ ಸಂಧಾನ ನನಗೆ ಈ ಪ್ರಚಂಡ ಜನರಿಗೆ ಅದು ಎಂತ ಸಂಬಂಧ ಇರುವುದು? ಪರಮಾತ್ಮ, ರಾಜ್ಯಸಭೆಯಲ್ಲಿ ಮುಂದೇನಾಯ್ತು ಪರಮಾತ್ಮ? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿನ್ನ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಪರಮಾತ್ಮ? ಭೀಷ್ಮ, ದ್ರೋಣಾದಿಗಳು ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾದಿನ ಕೇಳಲು ನೀನು ಇಚ್ಛೆಯಾಗಿದ್ದರೆ ಸಾಧಿಸು ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಒಬ್ಬ ಬಲವನ್ನು ನೀವೇ ಪೂಜಿಸಿರಿ. ಅದರಲ್ಲಿ ಈ ಭೀಮನಿಗೆ ಯಾವ ಸಂಬಂಧವೂ ಇಲ್ಲ, ಯಾವ ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಸೆ ಪಡಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸಿದೆ ಬಿಡೆನು. ಭೀಮಸೇನ, ನೀನು ನಿಜವಾಗಿಯೂ ಆ ಹಿಡಿಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆಕೆಯನ್ನು ಆಳಲು ಸಾಧ್ಯವೇ? ಸುಮ್ಮನೆ ನನ್ನ ಕಾಡಬೇಡ. ಈ ಸಂದೇಶವು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ಒಂದು ವಿಚಾರವೂ ಇರುವುದು. ಆ ದುರ್ಯೋಧನನು ನಿನಗೆ ಪ್ರಿಯವಾದ ಒಂದು ಸಂದೇಶವನ್ನು ಕಳಿಸಿರುವೆನು. ಏನು ಸಂದೇಶ? ನೀನು ಆ ಸಂದೇಶವನ್ನು ಕೇಳಬೇಕಾದರೆ ನೀನು ನನ್ನ ಬಳಿ ಬಂದಿಯಾಗಿ ನಿಲ್ಲಬೇಕು. ಇಲ್ಲ, ನಿಂತಿದ್ದಾಗಲೇ ಹೇಳು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳೋ ಹೊರತು ನಾನು ಆ ವಿಚಾರವನ್ನು ನಿನಗೆ ತಿಳಿಸುವುದಿಲ್ಲ. ಈ ಪ್ರಯಾಸ ಏಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಸರಿ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳುವ ಸಂದೇಶ ಎಲ್ಲಿ? ಈ ನಿನ್ನ ಗದೆಯನ್ನು ಕೊಡು ಅರ್ಜುನ. ಈ ಗದೆಯನ್ನು ಕೆಲವು ಕಾಲ ನಿನ್ನಲ್ಲಿ ಹಿಡಿಕೋ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗೆ ಆದರೆ ನೀನು ನನ್ನ ಬಂದಿ.
ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಹಾಗೆ ತಂಗಿ, ಅಣ್ಣ ನಾನು ಹೇಳಿದಂತೆ ಮಾಡಬೇಕು. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದ್ರೂ ನಿರಾಕರಿಸಿರುವನೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಉಡುಗೊರೆಯಾಗಿ ಸಿಕ್ಕಿತ್ತು, ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ಈ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ದೇವಿ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದು ನೋಡೋಣ. ಭೀಮ್. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಬಂಧಿಸಲೇ? ಕೋಪಿಸಿಕೊಳ್ಳುವುದಿಲ್ಲವೇ? ಇಲ್ಲ. ಈಗ ಎಲ್ಲರೂ ಕೇಳಿ. ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನಿಸಿದವು. ಯಾರ್ಯಾರು ಈ ಕಾರಣ ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು? ದುರಂಕಾರಿಯಾದ ದುರ್ಯೋಧನನು ಆಜ್ಞೆಯನ್ನು ಮಾಡಿದನು. ಆ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ಅಪಮಾನವು ಶಿಖರವು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ ಎಂದು ತಿಳಿಸಿರುವನು. ಪರಮಾತ್ಮ ಎಂದಿಗೂ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟನಲ್ಲ ಪರಮಾತ್ಮ. ನಾನು ನನ್ನ ಮುಂದೆ ಬಂದು ಒದಗಿರುವುದು ಪರಮಾತ್ಮ. ಯುದ್ಧ ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿರುವ ಪರಮಾತ್ಮ. ಅಗ್ರಜ ಧನಂಜಯ, ವಾಸುದೇವ, ನನ್ನ ಕೈಗಳನ್ನು ಬಿಚ್ಚು. ಏನು? ಯಾರು ಬಿಚ್ಚು? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ಕೇಳಿ ನನ್ನ ಪ್ರತಿಜ್ಞೆ ವಾಕ್ಯವನ್ನು. ವಾಯುದೇವರಿಂದ ಜನಿಸಿದ ನಿಜವಾಗಿದೆ. ವೀರ ಮಾಲಕಂದಿದ್ದೇವೆ, ಸನ್ಯಪಾನ ಮಾಡಿದ ಸತ್ಯವಾಗಿದ್ದಾರೆ. ಕೌರವರು 99 ಮಂದಿ ಸಹೋದರರನ್ನು ನಿರ್ಮೂಲ ಮಾಡಿ ಆತನ ತಮ್ಮನ ದುಶ್ಯಾಸನವನ್ನು ಬಗೆದು ಗುಂಡಿಗೆ ಸಿರಕ್ಸಿರಿಂದ ಪಾಂಚಾಲ್ಯ ತನ್ನ ಪಾನ ಮಾಡಿ ಬುಡಿಮುಡಿಯ ಕಟ್ಟಿಸುವೆ. ನಂತರ ಆ ದುರ್ಯೋಧನ ತೊಡೆಯನ್ನು ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಪುಡಿ ಮಾಡುವುದಾದರೆ ನನಗೆ ಭಯಂಕರ ನರಕ ಬಾಧ್ಯವಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಹೇಳಿದ ಸ್ಥಳವು ಇದಾಯಿತು. ಇಲ್ಲಿ ನಿನ್ನ ಜನನೀಯ ದರ್ಶನವೊಂದುವೆಂದು ಹೇಳಿದನು. ಹಾ ಸೂರ್ಯದೇವ, ನಿನ್ನ ಜ್ವಾಲಾಂತ ಪ್ರಭೆಯಿಂದ ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿರುವೆ. ಸಂದೇಹವೆಂಬ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಸಪ್ತಾಶ್ವಮರದರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ಏವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅರಿಯಲಾಗದ ಘೋರಸಂ ದೇಹದಾದಿಯೊಳೊಟ್ಟಿದೆ. ಹರಿಯಲಾಗದ ಘೋರಸಂ ದೇಹದಾದಿಯೊಳೊಟ್ಟಿದೆ. ಮನದೆ ಮೂಡಿದ ಅಂಧಕಾರ
ಮನದಿ ಮೂಡಿದ ಹಂದದಾರ ಬೆಳಗಿಗೆಂದು ಬಾಸರ ಅರಿಯಲಾಗದ ಗೌರ ಸಂದೇಶ ಬಂದು ಬಾಂಧವರೆಂಬ ಭಾಷೆಗೆ ನಿಂದು ಬಾಸರ ಬಂದು ಬಾಂಧವರೆಂಬ ಭಾಷೆಗೆ ನಿಂದು ಬಾಸರ ನೀಸೋ ಶೋಧನೆಯ ಈ ಪರಿ ನೀಸೋ ಶೋಧನೆಯ ಈ ಪರಿ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾಗದ ಘೋರ ಸಂದೇಶ ಭಾಸ್ಕರ ಭಾಸ್ಕರ ಕರ್ಣ ಮಗು ಕರ್ಣ ಯಾರು ನನ್ನ ಹೇಗಾಕೃತಿಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯದೇವನ ಅದ್ಭುತ ಬೆನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಂತಿ ಅರ್ಜುನನ ತಾಯಿ ಅಮ್ಮ ಬಹುದಿನದ ಕರ್ಣ ಬಯಕೆ ಫಲಿಸಿತಮ್ಮ ಬಯಸಿದ ಧರುಷಣವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ಧರುಷಣವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರದೆ ವರನ ತೊರೆದೆ ಕರುಣೆಯ ತೋರದೆ ವರನ ತೊರೆದೆ ಎಂದಿಗೆ ಏನು ನವ ತೀರಿಸಲೇನ ಎಂದಿಗೆ ಏನು ನವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವ ಮನಾನಾಗ ಏನೊಂದನ್ನು ಹರಿಗೆ ಮಗುವ ಮನಾನಾಗ ಏನೊಂದನ್ನು ಹರಿಗೆ ಬಹುದಿನದ ಭಯಗೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಇಲ್ಲ ಮಗನೇ, ನಿನ್ನ ಅಪರಾಧವೇನಿಲ್ಲ ಕರ್ಣ. ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವವನಿಸೆ ಕುಮಾರ, ಕ್ಷಮ್ಯವೆನಿಸೆ ಜೀವವನಿಸೆ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ
ಫಲಿಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಫಲಿಸಿದಮ್ಮ ಫಲಿಸಿದಮ್ಮ. ಕೀರ್ತಿಶಾಲಿಯಾಗು ಪುತ್ರ. ಎಂಥ ಕೀರ್ತಿಯಮ್ಮ ನನ್ನದು. ಜನಿಸಿದ ಕೂಡಲೇ ನಿಷ್ಕರುಣೆಯಿಂದ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದ ಅಲ್ಲಿನ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲಮ್ಮ. ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಜೋಪಾನವಾಗಿ ಸಾಕಿ ಸಲುವವು. ಹೀಗಿರುವಲ್ಲಿ ಈ ಲೋಕದಲ್ಲಿ ಎಲ್ಲರೂ ನನ್ನನ್ನು ಸೂತಪುತ್ರ ಹೀನ ಕುಲದೇವನೆಂದು ಹೇಳುತ್ತಿದ್ದಾಗ ನಾನು ನೊಂದು ಬೆಂದು ಕುಗ್ಗಿ ಹೋಗುತ್ತಿದ್ದಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಭಾವಿಯಾಗುವೆ. ಇಷ್ಟು ದಿವಸದ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ? ಕುಮಾರ್, ನೀನು ಹೀಗೆಲ್ಲ ಮಾತನಾಡುವುದರಿಂದ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಇದುವರೆಗೂ ನೀನು ಜೀವಿಸಿದ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ವೃತ್ತಾಂತವನ್ನು ಕೇಳಿ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು. ಕುಮಾರ, ನೀನು ಬಾಲ್ಯದಲ್ಲಿ ನಾನು ಮಾಡಿದ ಅಪರಾಧದಿಂದ ನೀನದೆಷ್ಟು ಕಷ್ಟಪಟ್ಟೆಯೋ ಅದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ವೀರ ಮಾತೆಯಾದ ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಬಲ್ಲೆ?
ಅಮ್ಮ, ವೀರ ಮಹಾತೆಯಾದ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಪ್ರಸಾಶಾಲಿಗಳು? ಅಂತ ಭಾಗ್ಯ ಈ ಪಾಪಿಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ಜನನಿ? ಕುಮಾರ, ಆದದ್ದು ಹಾಗೆ ಹೋಯಿತು. ಈಗಲೂ ನನ್ನೊಡನೆ ಬಾ. ಪಾಂಡವರೊಡನೆ ಸೇರಿ ಸಂತೋಷದ ಬಾಳಿದಂತೆ ಬಾ ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಹೇರು ಬೇಕಾದ್ರೂ ಕೇಳು, ನಡೆಸಿಕೊಡುವೆನು. ಸೂರ್ಯ ಚಂದ್ರಾದಿಗಳಿರುವ ತನಕ ಈ ಕಲ್ಪನೆ ನಡೆಯಲಾರದು. ನಾನು ಕ್ಷತ್ರಿಯ ಧರ್ಮವನ್ನು ನಾನು ಎಂದಿಗೂ ಇರಲಾರೆ ತಾಯಿ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವನ್ನು ಕಡೆ ಅವ್ರನ್ನ ಉಳಿಸು, ಸೌಭ್ರಾತೃ ದಾನ ಮಾಡು ಕಂದ. ಅಮ್ಮ, ನೀನೇ ಹೇಳು ತಾಯಿ. ಪರಧಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ನೋಡಿರುವಾಗ ನಾನು ಇಂಥ ಸಂಬಂಧ ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿ ಘಾತಕ್ಕಿಂತಲೂ ಕಡಿಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಎಂಥ ನೀಚನೆಂದು ನನ್ನನ್ನು ಶಪಿಸದಿಹರೆ ತಾಯಿ. ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸುವರು. ಅಮ್ಮ, ಆಗ ನಾನು ಧರ್ಮಭ್ರಷ್ಟನಾಗುವೆ. ಇಂಥ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಈ ರೀತಿ ಬೋಧನೆ ಮಾಡುವುದೇ ತಾಯಿ? ನಿಶ್ಚಯ ಕರ್ಣ, ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಆರು ಜನರು, ಅದರಲ್ಲಿಯೋ ನೀನು ರಾಜ್ಯ ಭಾರ ಮಾಡುವುದನ್ನು ನನ್ನ ಕಣ್ತುಂಬ ನೋಡಿ ಸಂತೋಷ ಪಡಬಾರದು ಕರ್ಣ? ಅಮ್ಮ, ಇದುವರೆಗೂ ಆ ಸಹೋದರ ಭಾವನೆಯೇ ನನ್ನಲ್ಲಿರಲಿಲ್ಲ. ಅದು ನನ್ನ ತಪ್ಪೆ. ಅಮ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಇನ್ನು ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂತು? ನೀನು ಚಿಂತೆಯನ್ನು ಬಿಡು ತಾಯಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರಲ್ಲಿ ದ್ವೇಷ ಬಿಟ್ಟಿರುವಾಗ ನಾನು ಹೇಗೆ ತಾನೇ ನಿಶ್ಚಿಂತೆಯಿಂದಲಿ ಕುಮಾರ? ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ನಾಳೆ ಯುದ್ಧದಲ್ಲಿ ಆದರೂ ಪರಾತ್ಮಕನಾಗು ಕರ್ಣ. ಅಮ್ಮ, ಎಂತ ಮಾತನ್ನು ಕೇಳಿದೆ? ಈ ಕರ್ಣನು ಅಂಥ ನೀಚನಲ್ಲ ತಾಯಿ. ಪೌರುಷವಿರೋರ್ಗು ಹೋರಾಡಿ ನನ್ನ ಸ್ವಾಮಿಯಾದ ಕೌರವೇಶ್ವರನಿಗಾಗಿ ಮಡಿಯುವೆ. ಉಳಿದದ್ದು ದೈವ ಇಚ್ಛೆ. ಅಮ್ಮ, ನನ್ನ ಸ್ವಾಮಿಯಾದ ಕೌರವೇಶ್ವರನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನು ಕಾಣೆ ತಾಯಿ. ಕರ್ಣ, ನಿನ್ನ ಸಹಿತವಾಗಿ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುವುದನಲ್ಲವೇ? ಹೀನ ಕುಲನಾದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ತನ್ನ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಇಲ್ಲ ತಾಯಿ, ಆಗಲಾರದು, ಸರ್ವದಾಗಲಾರದು. ನಾನು ಈ ಯುದ್ಧದಲ್ಲಿ ಪರಾತ್ಮಕನಾಗಲಾರೆ ತಾಯಿ. ಕುಮಾರ, ಹೋಗಲಿ. ನಾನು ಯುದ್ಧದಲ್ಲಿ ಪಾಂಡವರೇನಾದ್ರು ನಿನಗೆ ಎದುರಾದ್ರೆ ಅವ್ರನ್ನ ಕೊಲ್ಲಬೇಡ, ಅವ್ರನ್ನ ಉಳಿಸು ಕರ್ಣ, ಅವ್ರನ್ನ ಉಳಿಸು. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮತೆ ತಾಯಿ. ಅಮ್ಮ ಅಮ್ಮ ಅಮ್ಮ, ನಿನಗಿದು ತರವೇನಮ್ಮ, ನಿನಗಿದು ತರವೇನಮ್ಮ. ಮಮತೆಯು ಬೆರೆಯಿತು ಸೋದರ ದೊರೆಯಿತು, ಮಮತೆಯು ಬೆರೆಯಿತು ಸೋದರ ದೊರೆಯಿತು, ಬಿಡಲು
ದುರದೊಳರ್ಜುನ ರಣದೊಳರ್ಪಣ ನನ್ನ ಸ್ವಾಮಿಯ ಸ್ನೇಹಗರ್ಪಣ. ದುರದೊಳರ್ಜುನ ರಣದೊಳರ್ಪಣ ನನ್ನ ಸ್ವಾಮಿಯ ಸ್ನೇಹಗರ್ಪಣ. ಈ ದೇಹವೇ ಚೂರಾಗಲಿ, ಈ ದೇಹವೇ ಚೂರಾಗಲಿ, ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು, ಬಿಡೆನು ಹಮ್ಮ ನಾನು. ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ ಅಮ್ಮ, ಅಮ್ಮ, ಅಮ್ಮ. ಆಗಬಹುದು, ಯಾರನ್ನಾದ್ರೂ ನಾಶವೆನಿಸುವೆನು. ಆದರೆ ಆ ನನ್ನ ಪರಮವೈರಿ ಹಾಗೆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಏನೆಂದೆ ಮಗನೇ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವನು ನನ್ನ ಸ್ವಾಮಿ ಹಾಗೆ ಅವರ ವೇಷವನ್ನು ನೋಡಿ ಹಾಡಿ ಹೊರಟರೆ ಆಗ ಈ ಜನ್ಮವು ಸಾರ್ಥಕವಾಗುವುದು ತಾಯಿ. ಕುಮಾರ, ಅಮ್ಮ, ಕೇಳು, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಕುಮಾರ, ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ ಐವರು ಮಕ್ಕಳು, ನೀನು ಚಿಂತೆಯನ್ನು ಬಿಡು ತಾಯಿ. ಅರ್ಜುನನ ಮೇಲೆ ಕಪ್ಪ ನಿನಗಿಷ್ಟೊಂದು ದ್ವೇಷ. ಹೋಗಲಿ ಬಿಡು ಮಗನೇ, ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಹೇಳು ತಾಯಿ, ಅದೇನು ಬೇಕು ಹೇಳು. ಈಗ ನಾನು ಹೆತ್ತ ತಾಯಿಯ ಹುಡುಗರು ತೀರಿಸುವ ಭಾಗ್ಯ ನನ್ನದಾಗಲಿ. ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಸಾರದಷ್ಟು ಪರಮ ಪಾಪಿಯನ್ನು ಈ ಕರ್ಣನನ್ನು ಭಾವಿಸಿದೆ ತಾಯಿ. ನುಡುದು ನಡೆಸಲಾರದ ಕಡುಕೋಣನೆ ಕರ್ಣ ಬೇಡ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ನನ್ನಾಡೆ ಧರ್ಮಧಾಡೆ ಮದ್ಮದ ನಾಡಕ್ಕೆ ಜನನೇ. ಮಾತೆಯ ಮಾತನು ಆಲಿಸುವೀರ. ಮಾತೆಯ ಮಾತನು ಆಲಿಸುವೀರ. ಮಾತೆಯ ಮನವನ್ನು ನೋಯಿಸದಿರುವೆ. ಮಾತೆಯ ಮನವನ್ನು ನೋಯಿಸದಿರುವೆ. ಕುವರನೆ ಕೇಳು ಪರಪದಯ. ಒಣದು ಶರಗಳ ಹರಿಸದೆ ನೀನು. ಕರ್ಣ ಕುವರ ಕುಮಾರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕೊಳ್ಳಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ಮಾಡುವಾಗ ನಾಳೆ ಯುದ್ಧರಂಗದಲ್ಲಿ ಯುದ್ಧ ಮಾಡುವಾಗ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಮಗನೇ. ಕೇಳಿಬೇಡ ತಾಯಿ. ಸೂರ್ಯ ಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಮನು ಮುನಿಗಳೇ, ನನ್ನ ಸ್ವಾಮಿಯಾದ ಗೌರವೇಶ್ವರ ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಹಾ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಂದು ಇಂದ್ರನು ಮೋಸದಿಂದ
ನನ್ನ ಕರ್ಣ ಕುಂಡಲ ಸಹಿತವಾದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ತನ್ನ ಸರ್ವಾತ್ಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃದ್ಧಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಇನ್ನು ನನ್ನ ಹೆತ್ತ ತಾಯಿಯಾದ ಕುಂತಿದೇವಿ ದೊಡ್ಡ ಆಗಲಿ ಪೌರುಷರಿಗೆ ಹೋರಾಡಿ ಆ ನನ್ನ ಸ್ವಾಮಿಯಾದ ಗೌರವೈಶ್ವರ್ಯಕ್ಕಾಗಿ ಮಡಿವೆ ಉಳಿದವಳು ದೈವ ಇಚ್ಛೆ. ಅಮ್ಮ ನೀನಿನ್ನು ಹೋಗಿ ಬಾ ತಾಯಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಬಲಿಸಿದೆ. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀವೆಲ್ಲರ ಸಂತೋಷವಾಗಲಿ. ಹೋಗಿ ಬಾ ತಾಯಿ. ಕುಮಾರ್, ನೀನು ಕೊಟ್ಟ ಭಾಷೆಯಲ್ಲಿ ಸಂದೇಹವಿಲ್ಲ ತಾನೆ? ಈ ಕರ್ಣರಲ್ಲಿ ನಿನಗೆ ಇನ್ನೂ ಸಂದೇಹವೇ ತಾಯಿ? ಎದ್ದ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಣದ ಹಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡು ನಮ್ಮ ಈ ಕರ್ಣನ ಮಾತನ್ನು ಕೇಳಮ್ಮ, ಸಂದೇಹವ ಬಿಡು ಸತ್ಯವಾಗಿ ನಡೆಸಿಕೊಡುವೆ ಮಗನೇ. ಇಡುವುದು ಒಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾವೊಂದ. ನಿಜವೇ ಕವಿಯ? ಇಡುವುದು ಒಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾವೊಂದ. ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ, ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ, ನಾಳೆ ತಪ್ಪೆ ನಮ್ಮ, ನಾಳೆ ತಪ್ಪೆ ನಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ ನಾಳೆ ಯುದ್ಧದಲ್ಲಿ ನಿನ್ನ ನಾಳೆ ಹೊಡುವುದಿಲ್ಲ ತಾಯಿ. ನೀನು ನಿಶ್ಚಿಂತೆಯಾಗಿ ಹೋಗಿ ಬಾ. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ಅಮ್ಮ ನನ್ನದನ್ನು ಮಾತನ್ನು ನಡೆಸಿಕೊಡಬೇಕೆಂದು ತಮ್ಮ ಹಡಿದಾರಿಯಲ್ಲಿ ಹೇಳಿಕೊಳ್ಳುವೆನು ಜನನಿ. ಅದೇನು ಹೇಳು ಮಗನೇ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ ಎತ್ತ ತಾಯಿಯಾದ ತಮ್ಮ ಪ್ರದರ್ಶನ ದರ್ಶನವೂ ಇದಾಯಿತು, ಕಡೆಯ ದರ್ಶನವೂ ಇದಾಯಿತು. ಇನ್ನು ನಿಮ್ಮನ್ನು ನೋಡುವ ಭಾಗ್ಯ ಈ ಪಾಪಿಕರನ ನಡೆಯಲ್ಲಿ ಬಡದಿಲ್ಲ ತಾಯಿ. ಕುಮಾರ, ಅಮ್ಮ ನಾಳೆ ಯುದ್ಧದಲ್ಲಿ ದ್ವೈವಶಾತ್ ಒಂದು ವೇಳೆ ನಾಳೆ ಯುದ್ಧದಲ್ಲಿ ಅಮ್ಮ ಈ ಯುದ್ಧ ಮುಗಿಯವರೆಗೂ ನಾನು ನಿಮ್ಮ ಮಗನ ವಿಚಾರವನ್ನು ಯಾರು ತಿಳಿಸಬೇಡ ತಾಯಿ. ಕುಮಾರ, ಒಂದು ದೈವವಶಾತ್. ಅಮ್ಮ ದೈವವಶಾತ್ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಜನಿಂದಲೇ ನನ್ನ ಅಂತ್ಯಕ್ರಿಯೆಯನ್ನು ಮಾಡಿಸಬೇಕು. ತಮ್ಮ ಹಡಿದಾರಿಯಲ್ಲಿ ಬೇಡಿಕೊಳ್ಳುವೆನು ಜನನಿ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ನಾಶವಾಗಿ ಹೋಗುತ್ತದೆ, ನಾಶವಾಗಿ ಹೋಗುತ್ತದೆ. ಅಮ್ಮ ನಿನ್ನ ಮಗನನು ನೀ ಯುಗದಿ ಕಾಣಬಹುದೇ ಎಂದೋ. ಅಮ್ಮ ನಿನ್ನ ಮಗನನು
ಯುಗದಿ ಕಾಣಲಹುದೆಯೇನು ಬಂದಾನೇನು ಮೊಗವನು ಯುಗದಿ ಕಾಣಲಹುದೆಯೇನು ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆವೆ ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗರೆವೆ ಬಂದ ಬಂದ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಅಮ್ಮ ಈ ಪ್ರಪಂಚದಲ್ಲಿ ದೈವಾನುಬಲವಿಲ್ಲದವನು ಬದುಕಿದರೂ ವ್ಯರ್ಥವೇ. ಅಯ್ಯೋ ನಾನು ಈಗಲೇ ರಣರಂಗಕ್ಕೆ ಹೋಗಿ ನನ್ನ ಸ್ವಾಮಿಯಾದ ಗೌರವೇಶ್ವರಿಗಾಗಿ ಯುದ್ಧ ಮಾಡಿ ಉಳಿದದ್ದು ದೈವ ಇಚ್ಛೆ. ಅಯ್ಯೋ ವಿಧಿಯೇ, ನಿನ್ನ ಲೀಲೆಯನ್ನು ಬಲ್ಲವರಾರು ವಿಧಾತನ ನಾಟಕವ ಬಲ್ಲವರಾರು ಮಾನವ ಜೀವ ಮೋಹಂಗಾರ ಎಲ್ಲ ಮಾಯೆ ಮಾಯಾ ಜಾಲ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಎಣ್ಣೆಯ ಬಾಳು ಕಣ್ಣೀರು ಜಗದಿ ಎಣ್ಣೆಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನಾದಯದಿ ಪಾಲಿಪರಾರೋ ದೀನನಾದಯದಿ ಕೊನೆಗಾಣಿಸಯ್ಯ ಕರ್ಮದ ಬಂಧನ ಕೊನೆಗಾಣಿಸಯ್ಯ ಕರ್ಮದ ಬಂಧನ ದರಿಯ ಕಾಣದ ದನದರರ ದಾರಿಯ ಕಾಣದ ದನದರರ ಗತಿಯೇನನಾದೆ ಜಗದಿ ವಿಧಿಗೈದ ಮೋಸದಿಂದ ಗತಿಯೇನನಾದೆ ಜಗದಿ ಉಸಿರೇ ಉಸಿರೇ ಕಣ್ಣೀರ ಮಂದಾರ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಉತ್ತರ ಮಂದಾರ ಬಾ ಮಂದಾರ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಕಣ್ಣೆರಡು ಕಮಲಗಳು ಮಂಗರಲ ದೊಂಬಿಗಳು ನಾಸಿಕವು ಸಂಪಿಗೆಯೋ ಈ ನಗಲು
ನಾಸಿಕವು ಸಂಪಿಗೆಯೋ ನೀ ನಗಲು ಬನವೋ ಶೃಂಗಾರ ತಾರೆ ನಿನ್ನ ಅಂದವನ್ನು ವರ್ಣಿಸೆ ಚಿನ್ನ ಶೃಂಗಾರ ತಾರೆ ನಿನ್ನ ಅಂದವನ್ನು ವರ್ಣಿಸೆ ಚಿನ್ನ ಬಾಪ್ರೇತಿಸು ಆಲಂಗಿಸು ಹೃದಯದ ರಾಣಿ ಮಂದಾರವು ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನಿನ್ನಂತರಂಗವ ನಾಯಗೆ ಬಲ್ಲೆನೋ ನಿಜ ಹೇಳು ಪ್ರೇಯಸಿಯೇ ನಾನಿನಗ ಬೇಡವೇ ನಿನ್ನಂತರಂಗವ ನಾಯಗೆ ಬಲ್ಲೆನೋ ನಿಜ ಹೇಳು ಪ್ರೇಯಸಿಯೇ ನಾನಿನಗ ಬೇಡವೇ ಶೃಂಗಾರ ತಾರೆ ನಿನ್ನ ಅಂದವನ್ನು ವರ್ಣಿಸೆ ಚಿನ್ನ ಶೃಂಗಾರ ತಾರೆ ನಿನ್ನ ಅಂದವನ್ನು ವರ್ಣಿಸೆ ಚಿನ್ನ ಬಾಪ್ರೆ ತೆಸೋ ಆಲಂಗಿಸೋ ಹೃದಯದ ರಾಣಿ ಬಾಪ್ರೆ ತೆಸೋ ಆಲಂಗಿಸೋ ಹೃದಯದ ರಾಣಿ ಮಂದಾರ ಓವಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಸ್ವಾಮಿ, ಉತ್ತರ ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಮ್ಮಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು. ಉತ್ತರ ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವೆಲ್ಲವೂ ನಿಮ್ಮದೇ ಆಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ರಾಣಿ, ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇ ಓ ರಾಣಿ ಪಾರನ ಬಾಳನ ಭಾಗ್ಯ ಕನಿಸಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಪಾರನ ಬಾಳನ ಭಾಗ್ಯ ಕನಿಸಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲ ಮಗನಿಗೆ ನಯನ ಕಂಗೊಳಿಸುವ ನವಿಲ ಮಗನಿಗೆ ಕುಣಿಯುತ್ತವ ತಾಳಕ್ಕೆ ನಲಿಯುತ್ತವ ಕುಣಿಯುತ್ತ ನಲಿಯುತ್ತ ಜಗವ ಮರೆಸುತ್ತ ಆಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತರಿಸೆ ಚಿನ್ಮಯ ಗುಣವೇ ಓ ರಾಣಿ
ನಾನದನ್ನು ಬಲ್ಲೆನು. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೊಸ ಗಾನಗಳಿಂದ ಪ್ರಕೃತಿಯನ್ನು ನಲಿಸುವವು. ಅಷ್ಟೇ ಯಾಕೆ, ಸರ್ವ ಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವು ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹೀಗೆ ಉತ್ತರ. ಅದು ಹೇಗೆ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ, ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳೇ ಆಕರ್ಷಣೆ ವಿಕರ್ಷಣೆ ಪ್ರೇಮ ಸಜೀವ. ಪ್ರೇಯಸಿ, ನನ್ನೆಯ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಿಳಿತರಾದೆವು. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳಿ. ಪ್ರೇಮದ ವಿಷಯದಲ್ಲಿ ಎಷ್ಟೇ ಆದರೂ ಪಂಡಿತರಲ್ಲವೇ ನೀವು? ಬನ್ನಿ ಸ್ವಾಮಿ. ಉತ್ತರ. ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ, ಕುಳಿತುಕೋ. ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿದ್ದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ನಾನೇನು ಮಾಡಲಿ ಉತ್ತರ? ಈ 4 ದಿನಗಳಿಂದಲೂ ಯುದ್ಧರಂಗದಲ್ಲಿ ನಿರತರಾಗಿದ್ದೀರಾ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಉತ್ತರ. ದ್ರೋಣರು ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠರಾಜೇಂದ್ರರು ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳುಹಿಸಿಕೊಡು. ನೀವು ಯುದ್ಧರಂಗಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮ್ನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೇನು? ಉತ್ತರ. ಆ ದಿನ ನನ್ನ ತಾಯಿಯೋ ಅನ್ಯ ಮಾರ್ಗವಿಲ್ಲದೆ ವಸ್ತ್ರಧಾರಣ ಮಾಡಬೇಕಾಯಿತು. ಈ ದಿನ ಸ್ತ್ರೀಯರಿಗೆ ಯೋಗ್ಯವಾದ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ಹೊಸಬಿಲ್ಲನ್ನು ತಂದಂತಿದೆ. ಸ್ವಾಮಿ, ಇದೊಂದು ಸಾರಿ ಎದೆ ಏರಿಸಲೇ? ಉತ್ತರ. ಈ ನಿನ್ನ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂತ ರಾಜಲಕ್ಷ್ಮಿ, ನಿನ್ನ ಸಖಿಯರು ಆಯ್ದು ತಂದ ಹೂಗಳನ್ನು ಎದೆಯೇರಿಸಿ ರೂಪುಗಂಡ ರತಿ ಚಂಚಲ ಕಡಕ್ಷ ಬಾಣಗಳನ್ನು ಹೂಡು. ಮನ್ಮಥ ಶಾಯಿನಿ, ನಿನ್ನ ಹೃದಯದ ಮಧ್ಯಭಾಗದಲ್ಲಿ ನನಗಾಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಸಾಕಿ ವಿನೋದ ಸರೋಜಾನನ ನಾವಲ್ಲೇ ನಿಮ್ಮಯ ಪ್ರೇಮಾಂಚನ, ಪ್ರೇಮಾಂಚನ, ಪ್ರೇಮಾಂಚನ. ಏಕಾಂಗಿಯಾಗಿ ಕಾಂತೆಯನೇ ಹೊಗಲದ ನಿಮ್ಮಾನಿಗೆ. ಸ್ವಾಮಿ, ಬಾಮಿನಿ ಕೋಪ ಸಾಧಿತಾರೋಪ, ಬಾಮಿನಿ ಕೋಪ ಸಾಧಿತಾರೋಪ, ಕಾರುಣ್ಯ ಸಂಪತ್ತ ಲಾವಣ್ಯ ಕಾರುಣ್ಯ ಸಂಪತ್ತ ಲಾವಣ್ಯ ಪ್ರೇಮ ಸತೆ ವೀರ ಸತೆ ವೀರ ಸತೆ ಉತ್ತರ. ಇದು ಉಪಹಾಸ್ಯದ ಸಮಯ ಅಲ್ಲ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆಯಲ್ಲ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು.
ಯುದ್ಧವನ್ನು ನಿರ್ಮಿಸಿದ ಹೃದಯನದ ವಿಧಿಯೇ ಬೇರೆ. ಹಾಸ್ಯಮಯಿ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಎರಡು ಸಂಬಂಧವಿಲ್ಲದ, ಪರಸ್ಪರ ಸಂಬಂಧವಿಲ್ಲದ ಎಷ್ಟು ಭಿನ್ನ ಪ್ರಪಂಚವಿದೆ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೇನೆ ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿ ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯಿ ಗಾನಶೀಲೆಯಾದ ಒಬ್ಬ ಉತ್ತರಿ ನೋಡಿದೆ. ಈಗ ವೀರಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರಿ ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನೀನ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನನ್ನನ್ನು ಸಂತೋಷಿತಳನ್ನಾಗಿ ಕಳುಹಿಸಿಕೊಡಬಲ್ಲೆಯ? ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳಬಲ್ಲಳೇ. ಉತ್ತರಿ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಸುಖ ಸವೆ ಪ್ರೇಮ ಬನದ ಕೋಗಿಲೆ, ಸುಖ ಸವೆ ಪ್ರೇಮ ಬನದ ಕೋಗಿಲೆ, ತುಸು ಸವಿನಾದಿನಲೆಲ ಚಂಚಲೆ, ಸಖಿನ ನಿನ್ನ ತೋಳಿಂದ ಬಳಸಲೆ, ಸಖಿನ ನಿನ್ನ ತೋಳಿಂದ ಬಳಸಲೆ. ಸುಖ ಸಂಪ್ರೇಮ ಮನದ ಕೋಗಿಲೆ, ಸುಸಂಪಾದಿನಲೆಯ ಚಂಚಲೆ, ಸಖನಾನಂದ ತೋಳಿಂದ ಬಳಸಲೆ, ಸಖಿನ ನಿನ್ನ ತೋಳಿಂದ ಬಳಸಲೆ. ಸುಖ ಸಂಪ್ರೇಮ ಮನದ ಕೋಗಿಲೆ, ತೋಳಿಂದ ನಾ ಬಳಸಲೆ. ಉತ್ತರ: ನಾನು ನೋಡುತ್ತಿರುವುದು ಏನನ್ನು ಈಶ್ವರ. ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಪರಿಮಳದ ಮಾಧುರ್ಯ. ಆ ಇಹ ಸಂಸಾರ ದುಃಖದಲ್ಲಿ ಆ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ, ಧನ್ಯವು. ಆ ಆರ್ಯರಥದಲ್ಲಿ ನಾನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನನು. ಯುದ್ಧ ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಹಾಗಾದರೆ ನನಗೆ ಅವ ಗೌರವ ಇಲ್ಲೇ ಉತ್ತರ. ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಕಣ್ಣೀರನ್ನು, ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಅವರ ದುಃಖ ವೇಗವನ್ನು ಹೃದಯದಲ್ಲಿ ಅಡಗಿಸಿಟ್ಟು ಕಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗೆ ಅವ ಗೌರವವಿಲ್ಲವೇ? ಇರುವುದು ಕಾಂತ. ರಣಾಂಗಣದಲ್ಲಿ ಕಾದಾಡುತ್ತ ಸ್ವಾಮಿ ಮಡಿದಾಗ ಆತನಿಂದ ಗೌರವದಿಂದ ದರ್ಪಿತಳಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಸವನ್ನು ಸುರಿಸಿದ ಮಾತಿಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ರಣತ್ಯಾಗ ಮಾಡಿದರೆ ನನಗಾಗಿ ಅಳುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಹಾಗಾದರೆ ನನಗಾಜ್ಞೆಯನ್ನು ಕೊಡುವ ಉತ್ತರ. ನೀನು ಹಾಕಿದ ವಿಜಯಮಾಲೆಯಿಂದ ರಣಾಂಗಣದಲ್ಲಿ ಭೂಷಿತನಾಗಿ ಬೆಳಗುವೆನು. ನನಗಿನ್ನ ಅಪಜಯವಿಲ್ಲ. ಸೌಂದರ್ಯ
ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಮಂಗಳವರ ಗುಣ ಶೀಲೋಲಾ ಜಯ ಮಂಗಳವರ ಗುಣ ಶೀಲೋಲಾ ಜಯ 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 ಮಂಗಳದಾಯ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಇಂದಿರಾರಮಣ ಗೋವಿಂದೋ ಆಂಜನೇಯ ವರದ ಗೋವಿಂದೋ ಶಾರದಾಂಬೆನ ಪಾದ ಕರ್ಪಿತವಾಗಲಿ ಗೋವಿಂದೋ ಶನಿದೇವರ ಪಾದ ಕರ್ಪಿತವಾಗಲಿ ಗೋವಿಂದೋ ವೆಂಕಟೇಶ್ವರನ ಪಾದ ಕರ್ಪಿತವಾಗಲಿ ಗೋವಿಂದೋ ಜಯ ನಮ ಪಾರ್ವತೀಪತೆ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ ರವಿಸುತ್ತ ಕಲಬಳ ನಾಟಕ ಮಂಡಳಿ ಕಿ ರವಿಸುತ್ತ ನಾಟಕ ಮಂಡಳಿ ಕಿ